ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿ ಕ್ಯಾಲ್ಕುಲೇಷನಲ್ಲಿ ಇದು ಎರಡನೇ ಪ್ರಾಬ್ಲಮು. ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಇನ್ಕಮ್ ಫರ್ನಿಶ್ಡ್ ಬೈ ಮಿಸ್ಟರ್ ಮನೋಹರ್ ಫಾರ್ ದ ಪ್ರೀವಿಯಸ್ ಇಯರ್ 2024-25. ಸೊ ನೋಡಿ, ಸ್ಯಾಲ್ರಿ ಇನ್ಕಮ್ ಅವನೇ ಕೊಟ್ಟಿದ್ದಾನೆ, ಕಂಪ್ಯೂಟೆಡ್, ನಾವು ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ಹಾಕ್ಬೋದು. ಬಟ್ ಪ್ರೀವಿಯಸ್ ಪ್ರಾಬ್ಲಮ್ನಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಿ ತೊಗೊಂಡಿದ್ವಿ. ಸೊ ಆ್ಯಂಡ್ ಈಸ್ ಕಾಂಟ್ರಿಬ್ಯೂಷನ್ ಟು ಆರ್ ಪಿ ಎಫ್, ಇದು 80C ಡಿಡಕ್ಷನ್ಗೆ ಹೋಗುತ್ತೆ. 80C ಡಿಡಕ್ಟ್ ಮಾಡ್ಕೋಬೇಕು ಡಿಡಕ್ಷನ್ಸ್ಗೆ. ರೆಂಟ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಪರ್ ಮಂತ್. ನೋಡಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಂತ ಹೇಳಿಲ್ಲ, ರೆಂಟ್ ಫ್ರಮ್ ಲೆಟ್ ಔಟ್ ಪ್ರಾಪರ್ಟಿ ಅಂತ ಹೇಳಿದ್ದಾನೆ. ಅಂತ ಅಂದರೆ ನಾವು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿನ ಕಂಡುಹಿಡ್ಕೋಬೇಕು. ಪ್ರೋಸೆಸ್ ಹೇಳ್ತೀನಿ ನೋಡಿ. ರೆಂಟ್ ಪರ್ ಮಂತ್ ಹೇಳಿದ್ದಾನೆ ಅಂದರೆ ಇದು ಆ್ಯಕ್ಚುಯಲ್ ರೆಂಟ್ ಆಗಿರುತ್ತೆ. 30,000 ಇಂಟು 12 3,60,000 ಬರುತ್ತೆ. 3,60,000ಗೆ ನಾವು ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಇದ್ದರೆ ಕಳ್ಕೋಬೇಕು. ಇಲ್ಲಿ ಟೆನೆಂಟ್ ಕೊಟ್ಟಿದ್ದಾರೆ, ಟೆನೆಂಟ್ ಕೊಟ್ಟಿರೋದು ಕಳಿ ಆಗಿಲ್ಲ. ಸೊ ಆವಾಗ ಓನರ್ ಕೊಟ್ಟಿರೋದು ಏನಾದ್ರು ಕೊಟ್ಟಿದ್ರೆ ಕಳೆದ್ರೆ ಅದೇ ಆ್ಯಕ್ಚುಲಾಗಿ ಆ್ಯನ್ಯುವಲ್ ವ್ಯಾಲ್ಯೂ ಆಗುತ್ತೆ. ಸೊ ಆ್ಯನ್ಯುವಲ್ ವ್ಯಾಲ್ಯೂಯಿಂದ ನಾವು ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%ನ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಕಳ್ಕೊಂಡ್ರೆ ಉಳಿಯುವಂಥ ಅಮೌಂಟೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಗಿರುತ್ತೆ. ಒಂದು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಿಲ್ಲಿ. ಇಂಟ್ರೆಸ್ಟ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್. ನೋಡಿ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್ ಅಂತ ಅಂದರೆ ಇದು 80 ಈಗ ಬರುತ್ತೆ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್ ಅಂದರೆ 80E ಇದು. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಅದರ್ ಸೋರ್ಸಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಆನ್ ರೆಸಿಡೆನ್ಷಿಯಲ್ ಹೌಸ್, ಲಾಭ ಆಗಿದೆ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಇದೆ. ನಿಮಗೆ ಗೊತ್ತು, ಲಾಂಗ್ ಟರ್ಮ್ ಲಾಸ್ ಆದರೆ ಲಾಂಗ್ ಟರ್ಮ್ ಲಾಭದಿಂದಲೇ ಅದನ್ನು ಕ್ಲೈಮ್ ಮಾಡಬೇಕು. ಸೊ ಒಂದು ಲಾಭ ಇದೆ, ಒಂದು ನಷ್ಟ ಇದೆ. ಸೊ 1,50,000 50,000 ಕಳೆದ್ರೆ ಇನ್ನೊಂದು ಲಕ್ಷ ಉಳಿಯುತ್ತೆ. ಇನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಇದೆ. ಸೊ ಇದು STCG, ಇದು LTCG. ಸೊ ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಕಂಪ್ಯೂಟೆಡ್ ಅವನೇ ಕೊಟ್ಟಿದ್ದಾನೆ ಡೈರೆಕ್ಟಾಗಿ. ಸೊ ನೆಕ್ಸ್ಟ್ ವಿನಿಂಗ್ ಫ್ರಮ್ ಲಾಟ್ರಿ ಇದೆ, ಅದರ್ ಸೋರ್ಸಸ್, ನೆಟ್ ಇದೆ, ಗ್ರಾಸ್ ಮಾಡ್ಕೋಬೇಕು. 70,000 70%ಗಾದರೆ 100%ಗೆ ಹೇಗೆ. ಸೊ ಗ್ರೌಂಡ್ ರೆಂಟ್ ಅದರ್ ಸೋರ್ಸಸ್ಗೆ ಹೋಗುತ್ತೆ. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪೇಯ್ಡ್ ಬೈ ಇಸ್ ಓನ್ ಲೈಫ್. ನೋಡಿ, ಲಾಸ್ಟ್ ಪ್ರಾಬ್ಲಮಲ್ಲಿ ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಪಾಲಿಸಿ ಅಮೌಂಟ್ ಕೊಟ್ಟಿದ್ದ, ಪ್ರೀಮಿಯಂ ಅಮೌಂಟ್ ಕೊಟ್ಟಿದ್ದ. ಆಗ ಪಾಲಿಸಿ ಅಮೌಂಟ್ ಮೇಲೆ 10% ತೊಗೊಂಡು ಪ್ರೀಮಿಯಂ ಮೇಲೆ ಕಂಪೇರ್ ಮಾಡಿ ವಿಚ್ ಎವರ್ ಇಸ್ ಲೆಸ್ ಮಾಡಿ ತೊಗೊಂಡಿದ್ವಿ. ಇಲ್ಲಿ ಡೈರೆಕ್ಟಾಗಿ ಪ್ರೀಮಿಯಂ ಕೊಟ್ಟಿದ್ದಾನೆ, ಆಗ ಡೈರೆಕ್ಟಾಗಿ ಪ್ರೀಮಿಯಂ ಹಾಕ್ಬೋದು ನಾವು. ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಗೆ ಹೋಗುತ್ತೆ. ಇನ್ನು ಪರ್ಚೇಸ್ ಆಫ್ NSC ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಗೆ ಹೋಗುತ್ತೆ. ಇನ್ನು ಅದಾದಮೇಲೆ ಡೊನೇಷನ್ ಟು NDF ಬಂದ್ಬಿಟ್ಟು 80G ಡೊನೇಷನ್. ಮೆಡಿಕಲ್ ಇನ್ಶೂರೆನ್ಸ್ ಪ್ರೀಮಿಯಂ 80D ಇದೆ. ಸೊ 80D ತಿಳ್ಕೋಬೇಕು. ಸೊ ಕಂಪ್ಯೂಟ್ ಇಸ್ ಟೋಟಲ್ ಇನ್ಕಮ್ ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 25-26. ಇಗ್ನೋರ್ ನ್ಯೂ ಟ್ಯಾಕ್ಸ್ ರಿಜಿಮ್ ಅಂಡರ್ ಸೆಕ್ಷನ್ 115 BAC ಅಂತ ಹೇಳಿರ್ತಾರೆ. ಸೊ ಇವಾಗ ಪ್ರಾಬ್ಲಮ್ನ ಅಬ್ಸರ್ವ್ ಮಾಡಿರೋದು. ಸೊ ಇದು ಇನ್ಕಮ್ ಫ್ರಮ್ ಸ್ಯಾಲ್ರಿ ಡೈರೆಕ್ಟಾಗಿ ಕಂಪ್ಯೂಟ್ ಕೊಟ್ಟಿದ್ದ, ಔಟ್ರ್ ಕಾಲಮ್ಗೆ ಹಾಕಿದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ಏನು ಕೊಟ್ಟಿದ್ದ ಡೈರೆಕ್ಟಾಗಿ ಅದು ಹಾಕಿದ್ವಿ ಕಂಪ್ಯೂಟ್ ಮಾಡಿ. ಇನ್ನು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿರಲಿಲ್ಲ, ಬದಲಾಗಿ ಏನು ಹೇಳಿದ ಅಂದರೆ ರೆಂಟ್ ಫ್ರಮ್ HP ಅಂತ ಹೇಳಿದ. 1 ತಿಂಗಳಿಗೆ 30,000 ಆದರೆ 12 ತಿಂಗಳಿಗೆ 3,60,000. ಸೊ ಇಲ್ಲಿ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಕೊಡಬೇಕು. ಟೆನೆಂಟ್ ಕೊಟ್ಟಿದ್ದ, ಹಾಗಾಗಿ ಅದನ್ನು ತೊಗೊಂಡಿಲ್ಲ. ಸೆಲ್ಫ್ ಇದನ್ನು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಅಂತ ತಿಳ್ಕೊಂಡು, ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಕೊಟ್ಟಿಲ್ಲ. ಸೊ ಹಾಗಾಗಿ ಅದೇ ಆ್ಯನ್ಯುವಲ್ ವ್ಯಾಲ್ಯೂ ಆಗುತ್ತೆ. ಸೊ ಅದಾದಮೇಲೆ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಮಾಡಿ ಡಿಡಕ್ಷನ್ ಎಟ್ 30% ಆನ್ ಆ್ಯನ್ಯುವಲ್ ಮಾಡಿದಾಗ 1,08,000 ಬರುತ್ತೆ. ಸೊ ಅದನ್ನು ಆ್ಯನ್ಯುವಲ್ ವ್ಯಾಲ್ಯೂಯಿಂದ ಡಿಡಕ್ಷನ್ ಕಳೆದ್ರೆ ಉಳಿಯೋದೇ ಇನ್ಕಮ್ ಫ್ರಮ್ HP. ಸೊ ಯಾವುದೇ ಪ್ರಾಬ್ಲಮ್ ಈ ರೀತಿ ಕೊಟ್ಟರೆ ಈ ಪ್ರೋಸೆಸ್ನ ನೀವು ಫಾಲೋ ಮಾಡಬೇಕು. ರೆಂಟ್ನ ಮಲ್ಟಿಪಲ್ ಮಾಡಿಕೊಂಡು ಅದರಿಂದ ಮುನ್ಸಿಪಲ್ ಟ್ಯಾಕ್ಸ್ ಪೇಯ್ಡ್ ಬೈ ಓನರ್ ಇದ್ದರೆ ಕಳೆದು ಬಂದಿರೋ ಅಮೌಂಟಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 24ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಮಾಡಿ ಕಳೆದ್ರೆ ಉಳಿಯೋದೇ ಅಮೌಂಟು ಇನ್ಕಮ್ ಫ್ರಮ್ HP. ಇನ್ನು ಕ್ಯಾಪಿಟಲ್ ಗೈನಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಒಂದು LTCG ಲಾಭ ಇದೆ, LTCG ನಷ್ಟ ಇದೆ. ಲಾಂಗ್ ಟರ್ಮ್ ಗೈನ್ನ ಲಾಂಗ್ ಟರ್ಮ್ ಲಾಸಿಂದ ಕಳ್ಕೊಬೋದು. ಸೊ ಕಳೆದ್ವಿ. ಇಲ್ಲಿ ನೋಡಿ, ಲಾಂಗ್ ಟರ್ಮ್ ಗೈನ್ ಇತ್ತು 1.5 ಲಕ್ಷ, ಆದರೆ ಲಾಂಗ್ ಟರ್ಮ್ ಲಾಸ್ 50,000 ಕಳೆದು 1 ಲಕ್ಷ ಆಯಿತು. ಇನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ 1 ಲ್ಯಾಕ್ ಇದೆ. ಸೊ ಎರಡು ಕೂಡಿದರೆ 2 ಲಕ್ಷ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೈನ್. ಇನ್ನು ಇನ್ಕಮ್ ಫ್ರಮ್ ಅದರ್ ಸೋರ್ಸಸಲ್ಲಿ ನೋಡಿದರೆ 3 ಐಟಮ್ ಇದೆ. ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್, ಇಂಟ್ರೆಸ್ಟ್ ಆನ್ ಗ್ರೌಂಡ್ ರೆಂಟ್, ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸ್. ಸೊ ಕಾರ್ಡ್ ಗೇಮ್ಸ್ ನೆಟ್ ಹೇಳಿದ, ನಿಮಗೆ ಗೊತ್ತು 70,000 ಹೇಳಿದ. 70,000ಗೆ 70% ಹೆಂಗೆ ಬಂತು ಅಂದರೆ ನಿಮಗೆ ಗೊತ್ತು, ಔಟ್ ಆಫ್ 100%ಅಲ್ಲಿ TDS ಅಂತ 30% ಕಳೆದಿರ್ತಾರೆ. ಸೊ ಅಲ್ಲಿಗೆ ಉಳಿದಿರೋ ಅಮೌಂಟು ನೆಟ್ ಅಂದರೆ 70,000. 70,000 ಔಟ್ ಆಫ್ 100ಅಲ್ಲಿ 30 ಟ್ಯಾಕ್ಸ್ ಡಿಡಕ್ಟ್ ಆಗಿದೆ ಅಂದರೆ 70%ಗೆ, ಹಾಗಾದರೆ 100%ಗೆ ಅದು 1 ಲ್ಯಾಕ್ ವಿನ್ನಿಂಗ್ ಅಮೌಂಟು. ಸೊ ಇದಿಷ್ಟನ್ನು ಕೂಡಿದರೆ ನಮಗೆ ಸಿಗೋವಂಥ ಅಮೌಂಟ್ ಏನು ಅಂತ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್. ಈ ಗ್ರಾಸ್ ಟೋಟಲ್ ಇನ್ಕಮಿಂದ ನಾನು ಆಲ್ರೆಡಿ ಕ್ವಶನಲ್ಲಿ ತೋರಿಸಿರುವಂಥ ಡಿಡಕ್ಷನ್ 80C, ಪರ್ಚೇಸ್ ಆಫ್ NSC, ಇನ್ಶೂರೆನ್ಸ್ ಪ್ರೀಮಿಯಮು, ಡೊನೇಷನ್ ಟು ಇವೆರಡು 80Cಗೆ ಬರುತ್ತೆ, ಇದು 80Gಗೆ ಬರುತ್ತೆ NDF, ಇದು 80Dಗೆ ಬರುತ್ತೆ. ಈ ಡೊನೇಷನ್ಸ್ಗಳನ್ನ ನಾವು ಕಳ್ಕೋಬೇಕಾಗುತ್ತೆ. ರೆಸ್ಪೆಕ್ಟಿವ್ ಡಿಡಕ್ಷನ್ ಇದೆ. ಈಗ ಡಿಡಕ್ಷನ್ ನೋಡೋಣ. ಇಲ್ಲಿ ನೋಡಿ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಟು 80U. ಲೈಫ್ ಇನ್ಶೂರೆನ್ಸ್ ಪ್ರೀಮಿಯಂ ಡೈರೆಕ್ಟಾಗಿ ಕೊಟ್ಟಿದ್ದಾನೆ, ನಾವು ಇಲ್ಲೇನು ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಸೊ 50,000. ಪರ್ಚೇಸ್ ಆಫ್ NSC 80Cಲೇ ಬರುತ್ತೆ, RPF ಬರುತ್ತೆ. ಸೊ 12,400.
ಇನ್ನು 80Dಗೆ ಬಂದಾಗ ಮೆಡಿಕಲ್ ಇನ್ಶೂರೆನ್ಸ್ ಹೇಳಿದ್ದಾನೆ ಡಿಡಕ್ಟ್ ಮಾಡ್ಬೋದು. 80 ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಹೈಯರ್ ಎಜುಕೇಷನ್ ಮೇಲೆ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದ. ಸೊ ಅದು ನೆನಪಲ್ಲಿ ಇಟ್ಕೊಳ್ಳಿ, ಇಂಟ್ರೆಸ್ಟ್ ಆನ್ ಹೈಯರ್ ಎಜುಕೇಷನ್ ಲೋನ್ ಅಂತ ಹೇಳಿದಾದರೆ ಅದು 80Eಗೆ ಬರುತ್ತೆ. ಇನ್ನು ಡೊನೇಷನ್ ಟು NDF 100% ನಾವು ಡಿಡಕ್ಟ್ ಮಾಡ್ಕೋಬೋದು. ಇಷ್ಟು ಡಿಡಕ್ಷನ್ನ ಮಾಡಿದ ಮೇಲೆ ಉಳಿಯೋದೆ ನೆಟ್ ಟೋಟಲ್ ಇನ್ಕಮ್ ಅಥವಾ ಟ್ಯಾಕ್ಸ್ ಲಯಬಿಲಿಟಿ ಆಗಿರುತ್ತೆ. ಸೊ ಈ ಟ್ಯಾಕ್ಸ್ ಲಯಬಿಲಿಟಿನ ಇದ್ರ ಮೇಲೆ ನಾವು ಕಂಡುಹಿಡಿಬೇಕು. ಅದಕ್ಕೆ ಸಪ್ರೇಟ್ ಫಾರ್ಮೆಟ್ ಇದೆ, ಕಂಪ್ಯೂಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಮಿಸ್ಟರ್ ಮನೋಹರ್. ಸೊ ಈಗ ನೋಡೋಣ, ಟೋಟಲ್ ಇನ್ಕಮ್ 14,65,600 ಇದೆ. ಸೊ ಅದನ್ನು ಬರ್ಕೊಂಡು 2 ಲೈನ್ ಹಾಕ್ಕೊಂಡು ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಒನ್ ಆ್ಯಸ್ ಫಾರ್ ಫಾರ್ಮೆಟ್ ಟ್ಯಾಕ್ಸ್ ಆ್ಯಂಡ್ ಕ್ಯಾಶುವಲ್ ಇನ್ಕಮ್. ಈ ಕ್ಯಾಶುವಲ್ ಇನ್ಕಮ್ ನಿಮ್ಗೆ ಇಲ್ಲಿರುತ್ತೆ ನೋಡಿ, ಅದರ್ ಸೋರ್ಸಸಲ್ಲಿ ಎಷ್ಟು ಗೆದ್ದಿದ್ದಾರೆ. ವಿನ್ನಿಂಗ್ ಫ್ರಮ್ ಕಾರ್ಡ್ ಗೇಮ್ಸಿಂದ ಎಷ್ಟು ಇಲ್ಲಿ 1 lakh. ಇದು ಕ್ಯಾಶುವಲ್ ಇನ್ಕಮ್. ಆ ಕ್ಯಾಶುವಲ್ ಇನ್ಕಮ್ ಮೇಲೆ 30% ಫಸ್ಟ್ ಚಾರ್ಜ್ ಮಾಡಬೇಕು. ಸೊ 1 lakh ಮೇಲೆ 30% ಮಾಡಿದ್ರು 30,000. ಎರಡನೇದು ಟ್ಯಾಕ್ಸ್ ಆನ್ LTCG. ಸೊ LTCG ಎಷ್ಟಿದೆ ನೋಡಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇತ್ತು, ಅದರಲ್ಲಿ ಲಾಂಗ್ ಟರ್ಮ್ ಲಾಸ್ನ ಲೆಸ್ ಮಾಡಿಕೊಂಡು ಪ್ರೆಸೆಂಟ್ನ ಉಳಿದಿರೋ LTCG 1 ಲಕ್ಷ. ಸೊ ಆ 1 ಲಕ್ಷದ ಮೇಲೆ 12.5% ಮಾಡಿದ್ವಿ, 12,500 ಬಂತು. ನೆಕ್ಸ್ಟು ಟ್ಯಾಕ್ಸ್ ಆನ್ ಅದರ್ ಇನ್ಕಮ್ ಹೇಗೆ ಬರುತ್ತೆ ಅಂದರೆ, ಈ ಟೋಟಲ್ ಇನ್ಕಮ್ ಅಮೌಂಟಿಂದ ನಾವು ಟ್ಯಾಕ್ಸ್ ಹಾಕಿದ್ದು 1 ಲಕ್ಷ, ನಾವು ಟ್ಯಾಕ್ಸ್ ಹಾಕಿದ LTCG 1 ಲಕ್ಷನ ಕಳೆದು ಇನ್ನು ರಿಮೈನಿಂಗ್ ಅಮೌಂಟ್ ಏನು ಉಳಿಯುತ್ತೆ ಅದಕ್ಕೆ ನಾವು ಟ್ಯಾಕ್ಸ್ನ ಅಪ್ಲೈ ಮಾಡಬೇಕು. ಸೊ ಈಗ ರೂಲ್ಸ್ ಪ್ರಕಾರ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. ಸ್ಲ್ಯಾಬ್ ಎಷ್ಟು ಸ್ಲ್ಯಾಬ್ ಬರುತ್ತೆ ನೋಡಿ, ಅಪ್ ಟು 2,50,000 ಎಕ್ಸೆಂಪ್ಟ್ ಆಗುತ್ತೆ. 2.5 ಲಕ್ಷದಿಂದ 5 ಲಕ್ಷ ಆ ಸ್ಲ್ಯಾಬು ಬರುತ್ತೆ, ಯಾಕೆಂದರೆ ಅವ್ನ ಇನ್ಕಮ್ ಮೋರ್ ದ್ಯಾನ್ 10 lakh ಇದೆ. ಸೊ 5 lakh to 10 lakh ಇದೆ, ಆ ಸ್ಲ್ಯಾಬು ಬರುತ್ತೆ. ಮೋರ್ ದ್ಯಾನ್ 10 lakh ಸ್ಲ್ಯಾಬ್ ಬರುತ್ತೆ, ಯಾಕೆಂದರೆ ಅವ್ನ ಇನ್ಕಮ್ 12,65,600 ಇದೆ. ಸೊ ಹಾಗಾಗಿ 3 ಸ್ಲ್ಯಾಬ್ ಬರುತ್ತೆ. ಈಗ ಸ್ಲ್ಯಾಬ್ನ ಅಪ್ಲೈ ಮಾಡ್ತಾ ಹೋಗೋಣ. ಅಬ್ಸರ್ವ್ ಮಾಡಿ, ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5 lakh 5%. ನೋಡಿ, 2.5 ಲಕ್ಷದಿಂದ 5 ಲಕ್ಷಕ್ಕೆ ಎಷ್ಟು ಗ್ಯಾಪ್ ಇದೆ, 2,50,000. ಯಾಕೆಂದರೆ 5 ಲಕ್ಷದಲ್ಲಿ 2.5 ಲಕ್ಷ ಆಲ್ರೆಡಿ ಎಕ್ಸೆಂಪ್ಟ್ ಆಗಿದೆ. ಇನ್ನು 5 ಲಕ್ಷದಲ್ಲಿ 2.5 ಲಕ್ಷ ಹೋದರೆ ಇನ್ನು 2.5 ಲಕ್ಷಕ್ಕೆ 5% ಮಾಡಿದಾಗ 12,500. ಈಗ 5 ಲಕ್ಷದವರೆಗೂ ಟ್ಯಾಕ್ಸ್ ಆಯಿತಾ. ಈಗ 5 ಲಕ್ಷದಿಂದ 10 ಲಕ್ಷಕ್ಕೆ 5 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟಿರೋದ್ರಿಂದ 5 ಲಕ್ಷಕ್ಕೂ 10 ಲಕ್ಷಕ್ಕೂ ಇನ್ನು ಎಷ್ಟು ಡಿಫ್ರೆನ್ಸು, 5 lakh. ಸೊ 5 lakh to 10 lakhಗೆ ಡಿಫ್ರೆನ್ಸ್ ಇರೋದು 5 lakh. 5 lakh ಮೇಲೆ 20% ಮಾಡಿದ್ರೆ 1 lakh. ಇನ್ನು ಮೋರ್ ದ್ಯಾನ್ 10 lakh, ಮೋರ್ ದ್ಯಾನ್ 10 lakh ಅಂದರೆ ಎಷ್ಟಿದೆ, 10 ಲಕ್ಷದ ಮೇಲ್ಪಟ್ಟಿ ಒಂದು ಆದಾಯ ಎಷ್ಟಿದೆ, 2,65,600. 2,65,600 ಮೇಲೆ 30%. ಅಪ್ ಟು 2,50,000 ಎಕ್ಸೆಂಪ್ಟ್, 2,50,000 to 5 lakh 5%, 5 lakh to 10 lakh 20%, ಮೋರ್ ದ್ಯಾನ್ 10 lakh 10 ಲಕ್ಷದ ಮೇಲ್ಪಟ್ಟ ಆದಾಯ ಏನಿರುತ್ತೆ ಅದೇ ಲಾಸ್ಟ್ ಲಾಭು, ಅದ್ರ ಮೇಲೆ 30% ಮಾಡಿದಾಗ 79,680 ಬಂದಿದೆ. ಈಗ ನಮ್ಮ ಕೆಲಸ ಈ ಅಮೌಂಟು, ಕ್ಯಾಶುವಲ್ ಇನ್ಕಮ್ ಅಮೌಂಟು ಮತ್ತು LTCG ಅಮೌಂಟು, ಸ್ಲ್ಯಾಬ್ದು ಏನು ಬಂತು ಆ ಅಮೌಂಟ್ ಮೂರೂ ಕೂಡಿಕೊಂಡು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ರಿಬೇಟ್ ಅಪ್ಲೈ ಮಾಡ್ತೀವಿ. ನಾನು ಆಲ್ರೆಡಿ ಹೇಳಿದೆ, ರಿಬೇಟ್ ಅಪ್ಲೈ ಆಗೋದು ಯಾವಾಗ ಅಂತ ಹೇಳಿದಾದರೆ ನಿಮ್ಮ ಟೋಟಲ್ ಇನ್ಕಮ್ 5 ಲಕ್ಷದ ಒಳಗಡೆ ಇದೆ. ನಿಮ್ಮ ಟೋಟಲ್ ಇನ್ಕಮ್ ಇರೋದು 14,65,000. ಸೊ ಬಿಲೋ 5 lakh ಇದ್ದರೆ ಮಾತ್ರ ರಿಬೇಟ್ ಬರೋದು. ಹಾಗಾಗಿ ರಿಬೇಟ್ ಬರ್ತಿಲ್ಲ. 12,500 ರಿಬೇಟ್ ಕಳಿಬೋದು ಬಿಲೋ 5 lakh ಇದ್ದರೆ, ನಮ್ಮ ಟೋಟಲ್ ಇನ್ಕಮ್ ಇಲ್ಲ. ಸೊ ಇನ್ನು ಸರ್ಚಾರ್ಜು ಮೋರ್ ದ್ಯಾನ್ 50 lakh ಇದ್ದಾಗ ಮಾತ್ರ ಬರೋದು ಟೋಟಲ್ ಇನ್ಕಮ್. ನಮ್ಮ ಟೋಟಲ್ ಇನ್ಕಮು ಕೂಡ 50 ಲಕ್ಷದ ಮೇಲೆ ಇಲ್ಲ. ಸೊ ನೆಕ್ಸ್ಟು ಆ್ಯಡೆಡ್ ರಿಬೇಟು ಅಂಡರ್ ಸೆಕ್ಷನ್ 87A 5 ಲಕ್ಷದ ಒಳಗಡೆ ಇದ್ದರೆ 12,500 ಕಳಿಬೋದು. ಇನ್ನು ಆ್ಯಡೆಡ್ ಸರ್ಚಾರ್ಜು 50 ಲಕ್ಷದ ಮೇಲಿದ್ದರೆ ಮಾತ್ರ ಚಾರ್ಜ್ ಮಾಡಬೇಕು. ಇನ್ನು ಹೆಲ್ತ್ ಆ್ಯಂಡ್ ಎಜುಕೇಷನ್ ಸ್ಟ್ರೆಸ್ ಎಷ್ಟೇ ಇರಲಿ ₹1 ಇದ್ದರೂ ಅದ್ರ ಮೇಲೆ. ಸೊ ಈಗ ನೀವು ಇಷ್ಟು ಇದು ಮಾಡಿದಾಗ ಉಳಿದಿರೋ ಈ ಅಮೌಂಟ್ ಮೇಲೆ 4%, 1% ಹೆಲ್ತ್ ಆ್ಯಂಡ್ 3% ಎಜುಕೇಷನ್, 4%ನ ಕ್ಯಾಲ್ಕುಲೇಟ್ ಮಾಡಿ ಹಾಕ್ತೀರಾ. ಸೊ ಆಗ 9,387 ಬಂತು. ಸೊ ಇದಕ್ಕೆ ನಾವು ಆ್ಯಡ್ ಮಾಡ್ತೀವಿ. ಆ್ಯಡ್ ಮಾಡಿ ಆದಮೇಲೆ ಅದರಿಂದ TDS ಕಳಿತೀವಿ. ಈ TDS ಬೇರೆ ಯಾವುದೂ ಅಲ್ಲ, ಇಲ್ಲಿ ನಿಮ್ಮ ಸ್ಟಾರ್ಟಿಂಗ್ ಇಲ್ಲಿ ಹಾಕಿರ್ತೀರಲ್ಲ ಕ್ಯಾಶುವಲ್ ಇನ್ಕಮ್ ಮೇಲೆ ಇದು 30,000. ಇದೇ 30,000ನ ತಂದು ಕೊನೆಯಲ್ಲಿ ಲೆಸ್ ಮಾಡಿದರೆ ನಿಮ್ಮ ಪ್ರಾಬ್ಲಮ್ ಟ್ಯಾಕ್ಸ್ ಲಯಬಿಲಿಟಿ ಸಿಗುತ್ತೆ. ಇದಿಷ್ಟು ನಿಮ್ಮ ಟ್ಯಾಕ್ಸ್ ಲಯಬಿಲಿಟಿ.